ಹಾಯ್ ಅಸ್ಸಲಾಮ್ ಅಲೈಕುಮ್. ಎಲ್ಲರಿಗೂ ಇವತ್ತಿನ ಕ್ಲಾಸ್ಗೆ ಸ್ವಾಗತ. ಇವತ್ತು ಕ್ಲಾಸ್ 3 ಅಂದರೆ 3ನೇ ದಿನದ ಕ್ಲಾಸು. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಟೈಪ್ಸ್ ಆಫ್ ಫಿಲ್ಲಿಂಗ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಯಾವ ರೀತಿ ನಾವು ಈ ರೀತಿ ಏನಾದರೂ ಫಿಲ್ಲಿಂಗ್ಸ್ ಬೇಕು, ಈ ಒಂದು ಡಿಸೈನ್ ಮಾಡಬೇಕಾದ್ರೆ ನಮಗೆ ಫಿಲ್ಲಿಂಗ್ಸ್ ಬೇಕು ಅಂತ ಹೇಳಿದಾಗ ನಾವು ಯಾವ ರೀತಿ ಫಿಲ್ಲಿಂಗ್ಸ್ನ ಮಾಡ್ಕೋಬೋದು ಅಂತ ಹೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ಫಸ್ಟ್ ಡಿಸೈನ್ ಬಂದು ಸ್ಪೈರಲ್. ನನ್ನ ಲಾಸ್ಟ್ ಕ್ಲಾಸ್ ಹಾಗೆ ಫಸ್ಟ್ ಕ್ಲಾಸಲ್ಲೆಲ್ಲ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಸ್ಪೈರಲ್ ಹಾಕೋದು ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಮೊದಲನೇದಾಗಿ ಈ ಸ್ಪೈರಲಲ್ಲಿ ಕೂಡ ನಾವು ಫಿಲ್ಲಿಂಗ್ಸ್ನ ಮಾಡ್ಕೋಬೋದು. ಸೊ ಯಾವ ರೀತಿ ಸ್ಪೈರಲ್ ಹಾಕೋದು ಅಂದರೆ, ಸೊ ಈ ರೀತಿ ಸರ್ಕಲ್, ಸೊ ಫಿನಿಶ್. ಸೊ ಸ್ಪೈರಲ್ ಹಾಕಿ ಆದಮೇಲೆ ಒಂದು ಲೈನ್ನ, ಫಿನಿಶಿಂಗ್ ಲೈನ್ನ ಕೊಟ್ಟಿದ್ದೀನಿ. ಸೊ ಅಗೇನ್ ಒಂದು ಸ್ಪೈರಲ್, ದೆನ್ ಫಿನಿಶಿಂಗ್ ಲೈನ್. ಇದು ಬಂದು ಸ್ಪೈರಲ್ ಫಿಲ್ಲಿಂಗ್ ಬರುತ್ತೆ. ಹಾಗೆಯೇ ಸೆಕೆಂಡ್ ಡಿಸೈನ್ ಬಂದು, ಸೊ ಇದೇ ರೀತಿ ಸ್ಪೈರಲ್ ಅಥವಾ ಒಂದು ಸರ್ಕಲ್ ಹಾಕಿ ಸೆಕೆಂಡ್ ಲೈನ್ ಬಂದು ಒಂದು ಡಾಟ್. ಸೊ ಇಷ್ಟೇ ಡಿಸೈನು. ಸೊ ಸರ್ಕಲ್, ದೆನ್ ಡಾಟ್, ಸರ್ಕಲ್, ದೆನ್ ಡಾಟ್. ಇಲ್ಲಿ ನೋಡ್ಬೋದು ಈ ಫಿಲ್ಲಿಂಗ್ ಫುಲ್ ಆಯಿತು. ಸೊ ಈ ರೀತಿ ನೀವು ಏನು ಫಿಲ್ಲಿಂಗ್ನ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಬಂದು ಥರ್ಡ್ ಒನ್ ಬಂದು ಸ್ಪೈರಲ್ ಮತ್ತು ಹಂಪ್ಸ್ನ ಯೂಸ್ ಮಾಡಿ ನಾವು ಯಾವ ರೀತಿ ಫಿಲ್ಲಿಂಗ್ಸ್ನ ಮಾಡ್ಕೋಬೋದು ಅಂತ ನೋಡ್ಕೊಳ್ಳೋಣ. ಸೊ ಮೊದಲಿಗೆ ಸ್ಪೈರಲ್, ದೆನ್ ಹಂಪ್ಸ್. ಸೊ ನಾವು ಫಿಲ್ಲಿಂಗ್ ಮಾಡ್ಕೋಬೇಕಾದ್ರೆ ನಮಗೆ ಗ್ಯಾಪ್ ಬರಬಾರ್ದು, ಆ ರೀತಿ ನೀವು ನೋಡ್ಕೋಬೇಕಾಗುತ್ತೆ. ಸೊ ಥರ್ಡ್ ಒನ್ ಬಂದು ಫಿಲ್ಲಿಂಗ್ ಆಯಿತು. ಸೊ ನೆಕ್ಸ್ಟ್ ಫೋರ್ತ್ ಒನ್ ಬಂದು, ಸೊ ಒಂದು ಸರ್ಕಲ್, ದೆನ್ ಡಾಟ್, ಅಗೇನ್ ಒಂದು ಲೈನ್ ಹಾಕಿ, ದೆನ್ ಹಂಪ್ಸ್ ಹಾಕಿ ಆದಮೇಲೆ ಅಗೇನ್ ಹಂಪ್ಸ್. ಇದು ಸ್ವಲ್ಪ ದೊಡ್ಡದಾಗಿ ಈ ರೀತಿ ಹಂಪ್ಸ್ ಬರಲಿ. ಸೊ ಇಷ್ಟೇ. ಸೊ ಅಗೇನ್ ಅದನ್ನು ಗ್ಯಾಪ್ ಬಿಡ್ದಲೆ ನೀವು ಸರ್ಕಲ್, ಡಾಟ್, ಅಗೇನ್ ಲೈನ್, ಹಂಪ್ಸ್, ದೆನ್ ಹಂಪ್ಸ್. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಇದು ಕೂಡ ಫಿನಿಶ್ ಆಯಿತು. ಸೊ ನೆಕ್ಸ್ಟ್ ಇದು ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಸೊ ಮೊದಲಿಗೆ ಸ್ಪೈರಲ್ ಹಾಕಬೇಕು. ಸ್ಪೈರಲ್, ದೆನ್ ಹಂಪ್ಸ್ ಆದಮೇಲೆ ಇನ್ನೊಂದು ಹಂಪ್ಸ್ ಬರಬೇಕು. ಸೊ ಇದು ಬಿಗ್ ಹಂಪ್ಸ್. ಅದಾದಮೇಲೆ ಸ್ವಲ್ಪ ಗ್ಯಾಪ್ ಕೊಟ್ಟು ಈ ರೀತಿ ಒಂದು ಕರ್ವ್ ಲೈನ್, ಡಬಲ್ ಲೈನ್ ಹಾಕಬೇಕಾಗತ್ತೆ. ಸೊ ದೆನ್ ಹಂಪ್ಸ್. ಸೊ ಇದು ಸ್ವಲ್ಪ ಡ್ರೈ ಆದಮೇಲೆ ನೀವು ಫಿಲ್ ಮಾಡಬೇಕಾಗತ್ತೆ ಇದನ್ನು. ಸೊ ಈ ಡಿಸೈನ್ ಕ್ರಿಯೇಟ್ ಆಯಿತು. ಸೊ ಅಗೇನ್
ಇವಾಗ ಇಲ್ಲಿ ಒಂದು ಡಿಸೈನ್, ಇಲ್ಲೊಂದು ಡಿಸೈನ್ ಆದಮೇಲೆ ಸೊ ಈ ಒಂದು ಡಿಸೈನ್ನ ಮಿಡಲ್ ಪಾರ್ಟಿಂದ ನಾವು ಇನ್ನೊಂದು ಡಿಸೈನ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಹಮ್ಸ್, ಸೊ ದೆನ್ ಹಮ್ಸ್ ಹಾಕೊಳ್ಳಿ. ಸೊ ದೆನ್ ಕರ್ವ್ ಲೈನ್, then hums. ಇದನ್ನು ನಾವು ಫಿಲ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಒಂದು ಸ್ಪೈರಲ್ ಹಾಕಿ ಡಬಲ್ ಲೈನ್ ಸ್ಪೈರಲ್ ಹಾಕಬೇಕು. ಅದಾದಮೇಲೆ ಬಂದು ಡಾಟ್. ಸೊ ಡಬಲ್ ಲೈನ್ ಡಾಟ್. ಸೊ ಇಲ್ಲಿ ಗ್ಯಾಪ್ ಉಳಿತು, ಅದನ್ನು ಫಿಲ್ ಮಾಡ್ಕೋಬೇಕು. ಡಬಲ್ ಲೈನ್ ಡಾಟ್. ನೆಕ್ಸ್ಟ್ ಡಿಸೈನ್ ಬಂದು ಸ್ಪೈರಲ್, ದೆನ್ ಹಮ್ಸ್ ಆದಮೇಲೆ ಡಾಟ್ಸ್, ದೆನ್ ಅದ್ರ ಮೇಲೆ ಈ ರೀತಿ ಒಂದು ಲೈನ್ನ ಹಾಕೋಬೇಕು. ಸೊ ಇಷ್ಟೇ ಡಿಸೈನ್. ದೆನ್ ಅದೇ ಕಂಟಿನ್ಯೂ ಎಲ್ಲ ಡಿಸೈನ್ ಕೂಡ ನೀವು ಹಾಕೋಬೇಕಾಗತ್ತೆ. ನೆಕ್ಸ್ಟ್ ಬಂದು ಈ ಡಿಸೈನನ್ನು ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಸೊ ಫಸ್ಟ್ ಬಂದು ಸ್ಪೈರಲ್, ದೆನ್ ಹಮ್ಸ್ ಹಾಕಿ ಈ ರೀತಿ ಒಂದು ಕರ್ವ್ ಶೇಪಲ್ಲಿ ಒಂದು ಈ ಶೇಪ್ನ ಹಾಕ್ಕೊಂಡು ಇದನ್ನು ಫಿಲ್ ಮಾಡ್ಕೊಳ್ಳಿ. ಓಕೆ. ಸೊ ದೆನ್ ಇದರ ಒಂದು ಫಿನಿಶಿಂಗ್ ಲೈನ್ನ ಹಾಕೊಳ್ಳಿ. ಸೊ ಇಷ್ಟೇ, ಸಿಂಪಲ್. ಸೊ ಇದೇ ಥರ ಎಲ್ಲದನ್ನು ಕೂಡ ಫಿಲ್ಲಿಂಗ್ ಮಾಡ್ಕೊಳ್ಳೋಣ. ಸೊ ನೋಡ್ಬೋದು ಫಿಲ್ಲಿಂಗ್ಸ್. ಹೋಪ್ ಈ ಕ್ಲಾಸ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಬೇಗ ಸ್ಕ್ರೀನ್ಶಾಟ್ನ ತಗೊಂಡು ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಕ್ಲಾಸ್ ಜೊತೆ ಬರ್ತೀನಿ. ಇವತ್ತಿನ ಕ್ಲಾಸ್ ಎಲ್ರಿಗೂ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.